ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಂಗಾರಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಬೆಳಗ್ಗೆನೆ ರಿಯಾಕ್ಷನ್ಸ್ ನೋಡಿ, ತೋರ್ಸ ಕೈಯಲ್ಲಿ గమ్మున ఉందమే పూట ఆడద్దు తమాషా అయ్యా పావక ఏం పంగలే పొద్దునే ఆ సామాన్లు కడుక్కుండా అయ్యా చిక్కగా ఉండేట్టున్నా కొత్త నువ్వు రెడీ కావాలా ತಾನೇ? ಅಲ್ಲ ಗೈಸ್, ಇನ್ನು ಹೆಂಗಿದ್ರೆ ಹಂಗೇನು ಬ್ಲಾಗ್ಸ್ ಅಂತಂದರೆ ಇನ್ನು ಹೆಂಗಿದ್ರೆ ಹಂಗೆ ತಾನೇ ತೋರಿಸ್ತಾರೆ. ಇವ್ರನ್ನೇನು ರೆಡಿ ಮಾಡಿಸ್ಬಿಟ್ಟು ನೀನು ರೆಡಿ ಆಗಮ್ಮ ನಾನು ವಿಡಿಯೋ ಮಾಡ್ತೀನಿ ಅನ್ನೋಕ್ಕಾಗುತ್ತಾ? ಹೇಳಿ ನೀನೇ. ಬಾಯಿ ಕಡೆ ನಮ್ಮಮ್ಮನ ನಾನು ಕ್ಯಾಮ್ರಾ ಎತ್ಕೊಂಡಿದ್ರೇ ಸಾಕು ಗೈಸ್. ಕೆಲಸ ಮಾಡ್ದಿರೋ ಕ್ಯಾಮ್ರಾ ಎತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಓ ಅಂತ ಇದು ಮಾಡ್ತಾವಳೆ ತಾನೇ. పొద్దున్నే లేచి అక్కడ పొద్దున లేచి భోజనం చేయకుండా ఇది ఫోన్ ఎత్తుకుంటే ఉదారికి మైతారా? ನಮ್ಮಮ್ಮನ ಹೇಳೋದು ಗೈಸ್ ಹಂಗೆ. ನಮ್ಮಮ್ಮ ಅವರು ಏನು ಹಾರ್ಡ್ ವರ್ಕು, ಏನು ಡೆಡಿಕೇಟೆಡ್ ಪರ್ಸನ್ ಅಂತಂದರೆ ಅಯ್ಯೋ ಗೈಸ್, ನಮ್ಮಮ್ಮ ಮಡ್ಚೋದೇನೋ ಮಡ್ಚಿಕ್ಲಲ್ಲ, ಹಾಕಿರೋದು ನೋಡಿ ಬಟ್ಟೆಗಳನ್ನ ಹಿಂಗೆ ಹಾಕಿದ್ರೆ ಮತ್ತೆ ನಾವೇ ಮಾಡಬೇಕು ಕೆಲಸನ. ನೋಡಿ ಹಿಂಗೆ ಹಾಕೋದು ನೋಡಿ. ಇವಾಗ ಹೋಗಿ ಕೇಳ್ತೀನಿ ಮತ್ತೆ ಏನು ಹೇಳ್ತಾರೋ ನೋಡ್ಕೊ. ಮಾ ಮಾ ಓಯ್ ಬೈಲೆ ಬೈಲೆ. ಚೋಟ ಬರ್ತಾವನೆ ಗೈಸ್, ಚೋಟ ಅಲ್ಲಿ ಬತ್ತವಳೆ ನೋಡಿ, ಅಲ್ಲಿ ಆಡ್ತೀನಿ ತಡಿ ನೋಡಿ, ಅಲ್ಲಿ ಬತ್ತವಳೆ. ಬೈಲೆ ಬೈಲೆ. రైడా ఏంటికి ఇప్పుడే పొద్దునే చక్రం ఎత్తుకోండిదే, ಚಕ್ರ ಮೆಂಟ್ಗೆ ಎತ್ಕೊಂಡಿದೆ. ಬಟ್ಟೆ ಮಡ್ಚಿಕ್ದೆ ತಾನೆ? ಆ ಬಟ್ಟೆನ ಹೆಂಗೆ ಹಾಕಿರೋದು ನೀನು? ನಡಿ ತೋರಿಸ್ತೀನಿ, ಹೋಗು ನಡಿ ಬಾ. ನೀಟ್ಗೆ ಪಪ್ಪನಿ ಬಾ ಬಾ. చింత ಅಂಟ చింత. ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಗೈಸ್. ಇವರು ಅಮ್ಮ ಅವ್ರ ಮನೆಯಲ್ಲಿ, ನಮ್ಮ ಅಜ್ಜವ್ರ ಮನೆಯಲ್ಲಾದರೆ ಕನ್ನಡನೇ ಅವ್ರು ತುಂಬ ಅಂದರೆ ಕನ್ನಡನೇ ಮಾತಾಡೋದು. ಇವರಾದರೆ ನಮ್ಮಪ್ಪ ಅವ್ರ ಫ್ಯಾಮ್ಲಿಗೆ ಬಂದುಬಿಟ್ಟು ತೆಲುಗು. ಬಟ್ ನಾವು ಇಲ್ಲಿ ನಮ್ಮೂರಲ್ಲಿ ತೆಲುಗುನೇ ಜಾಸ್ತಿ ಮಾತಾಡೋದು ಬಿಡಿ. ಆದರೆ ಕನ್ನಡ ಬರುತ್ತೆ ಮಾತಾಡೋಕ್ಕೆ, ಮಾತಾಡಲ್ಲ. ಹೋಗಿ ಚಾಕು ಎಲ್ಲಿಕ್ಕಿದೆಯಲ್ಲಮ್ಮ, ನೆನೆ ಕೊಟ್ಟನಲ್ಲ ಚಾಕು, ಅವಳೆಲ್ಲ ಹಾಕ್ಬಿಟ್ಟವಳೆ. ನಾಟಕ ಬಿರಿ ಡೌಗ್ಲೇ ಮಾಡ್ತಾಳೆ ಗೈಸ್, ಡವ್ ಮಾಡ್ತಾಳೆ ನಮ್ಮಮ್ಮ ನೋಡಿ. ಅರ್ಧ ಬರ್ಧ ಕೆಲಸ ಮಾಡೋದು, ತಿರ್ಗಾ ಮಾಡೋವ್ರ ಕೈಯಲ್ಲೇ ಮಾಡಿಸೋದು ಕೆಲಸಗಳನ್ನ. ಮಾಡಂಗಿದ್ರೆ ಕರೆಕ್ಟಾಗಿ ಮಾಡಬೇಕು. ನಮ್ಮ ಅಪ್ಪ ಅವ್ರ ಹತ್ರ ನೋಡಿ, ನಮ್ಮ ಅಪ್ಪನ ಮಾತ್ರ ಇಷ್ಟು ಸಾಂಬಾರು ಮಾಡ್ಯವ್ರೆ. ಯಾಕೆ ಅಂತಂದರೆ ನಮಗೆ ಈ ಖಾರ ಅಂತೆ ಗೈಸ್, ನೈಟದ ಖಾರ. ನಮ್ಮಪ್ಪ ಅವರು ಖಾರ ತಿನ್ನಲ್ವಂತೆ. ಸೊ ಅದಕ್ಕೋಸ್ಕರ ನಮ್ಮಪ್ಪಗೆ ಇಷ್ಟು ಸಾಂಬಾರು, ನಮಗೆ ಮಾತ್ರ ಇದು ಖಾರ ರುಬ್ಬಿಟ್ಟವ್ರೆ.
ಸೊ ಗೈಸ್ ನಮ್ಮಮ್ಮ ಏನೋ ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಹೋಗ್ಬಿಟ್ರು ಮೇಡಮ್ ಅವರು. ಸೊ ಇವಾಗ ಈ ಹಸುಗಳಿಗೆಲ್ಲ ಕುಡ್ತಿ ಇಕ್ಬೇಕು ನೋಡಿ. ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಆಗಿಲ್ಲ ಹಂಗೆ ತರಿಸ್ತಾ ಇರ್ತವೆ. ದೇವ್ರೆ ಏನು ಮಾಡೋದಿಲ್ಲ. ಒಂದು ಇಲ್ಲಿ ಏನಾದರೂ ಹುಡುಕ್ದಾಗೆ ಸಿಗಲ್ಲ ನೋಡಿ. ಇಲ್ಲೈತೆ ಇದು ತಗೊಳ್ಳೋದು ಅವು ಚಿಕ್ಕ ಇದಲ್ವಾ, ಅದಕ್ಕೆ ಒಂದು ಇದೊಂಚೂರು ಉಪ್ಪು ತಗೊಂಡು మ్యామ్ లేదు కో ఇది ఆవు కుడిపెట్టి వేరే కా గైస్ ఈ ವ್ಲಾಗ್ಸ್ ಅಂತಾನೆ ಇಟ್ಲೆ. ಅಯ್ಯೋ ನೋಡಿ ಗೈಸ್, ನಮ್ಮಪ್ಪ ಹೊಸ ಚಪ್ಪಲಿ ಇಸ್ಕೊಬೇಕಂತೆ. ಚಪ್ಪಲಿ ಕಿತ್ತೋಗೈತಂತೆ ಗೈಸ್. ಇದೇ ತೋರಿಸ್ತವ್ರೆ ನೋಡಿ. ಒಂದು ಕೈ ಹೋಗ್ತೈತೆ. ಇಸ್ಕೊಂತೀಯ ಇವತ್ತು? ಎಷ್ಟದು? ಪ್ರಪಂಚವೇ కన్నడ వీడియోస్ కన్నడలో మాట్లాడు. నీకేం కన్నడ వచ్చల్దా? ಪ್ರಪಂಚನೇ ಕಾಣಿಸ್ತದೆ ಗೈಸ್, ಪ್ರಪಂಚನೇ ಕಾಣಿಸ್ತೈತೆ ಅಂದ್ರೆ ನಮ್ಮಪ್ಪ ಬೋಸ್ ನೋಡು. ಅಯ್ಯೋ ದೇವ್ರೆ, ಕನ್ನಡದಲ್ಲಿ ಮಾತಾಡು ಗೈಸ್. ನಮ್ಮ ಮನೇಲಿ ಕನ್ನಡನೇ ಮಾತಾಡಲ್ಲ ಗೈಸ್. ತೆಲುಗು ಕನ್ನಡ ಬರ್ತೈತೆ, ಆದರೆ ನಮ್ಮ ಮನೆ ಸೈಡು, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅವ್ರು ಫುಲ್ ತೆಲುಗು ಮಾತಾಡೋದು. ಯಾರೋ ಯಾಕೆ ನಗೀತಾರೆ? ಆಗ್ಬಿಷ್ಣಪ್ಪ ಪೌ ಏನು ಇರು, ನಿನ್ನ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರು. ಬಾ ನಿಮ್ಮ ಅಮ್ಮನ ತೋರ್ಸ ಹಂಗೆ. ಏ ಬಾ, ಏನಾಗ್ತೈತೆ? ಎಲ್ಲಿ ಕಚ್ತೈತೆ? ಬರ್ರಿ. ಬಾ ವಿಡಿಯೋ ಮಾಡೋಣ ಬಾ. ಆಯ್ ಗಾಯ್ಸ್ ಅನ್ನು. ಆಯ್ ದಿವ್ಯಾ, ಆಯ್ ಗಾಯ್ಸ್ ಅನ್ನಲ್ಲ. ಸೊ ಗೈಸ್, ನಾನು ಇವಾಗ ಸಾಯಂಕಾಲ ಆಯ್ತಲ್ವ, ಸೊ ಮುಖ ಎಲ್ಲ ತೊಳೆದು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ದೇವ್ರಿಗೆ ಪೂಜೆ ಮಾಡಿ ಪಾತ್ರೆಗಳೆಲ್ಲ ತೊಳೆದು ನೋಡಿ ಕೋಳೆಗಳನ್ನ ಮುಚ್ಚಿಡಬೇಕು. ಅದಕ್ಕೆ ಈ ಲೈಟ್ ಆಫ್ ಮಾಡಾಕಿದ್ದೀವಿ. ಅಡುಗೆ ಮಾಡಬೇಕು, ಅದಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೊಯ್ದಿಕ್ಕಿದ್ದೀನಿ. ಸೊ ಇವಾಗ ಎಲ್ಲ ತೊಳೆದಿಕ್ಕಿದ್ದೀನಿ ಗೈಸ್. ಗ್ಯಾಸ್ ಎಲ್ಲ ನೋಡಿ ಕ್ಲೀನಾಗಿ ಅಡುಗೆ ರೂಮ್ ಎಲ್ಲ ತೊಳೆದೆ. ಸೊ ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು. ಮಾಡಿದ್ದು ಆಯಿತು, ತಿಂದಿದ್ದು ಆಯಿತು. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಅಷ್ಟೇ ಗೈಸ್, ಇವತ್ತಿನ ಡೇ ಇಷ್ಟೇ. ಸೊ ಅಪ್ಪ ಅವ್ರಿಗೆ ಬಟ್ಟೆ ಹಾಕ್ಕೊಟ್ಟಿದ್ದೀನಿ, ಅವರು ಇನ್ನೇನು ಮಲ್ಕೊತಾರೆ. ಇವಾಗ ಜಸ್ಟ್ ಅಂಗಡಿಯಲ್ಲಿ ನೋಡಿದೆ ಅಷ್ಟೇ. ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಡಿಯೋ ಎಲ್ಲರಿಗೂ ಗುಡ್ ನೈಟ್ ಹೇಳ್ಬಿಡು. ನಮಸ್ಕಾರ ಮಾಡಿಬಿಡು ಅಮ್ಮ ಎಲ್ಲರಿಗೂ. ಹಾಂ ಗುಡ್ ನೈಟ್ ಅಂದ್ಬಿಟ್ಟು
ಅಮ್ಮ ಇವತ್ತು ನಾನು ಟೊಮೊಟೊ ಬಾತ್ ಮಾಡಿದ್ದೆ ಅಲ್ವಾ, ಹೆಂಗೈತೆ ರೆಸಿಪಿ? ಸೂಪರಾಗೈತಾ? ಈ ಕಡೆ ತೋರಿಸ್ಕೊಂಡು ಹೇಳು. ಸೂಪರ್ ಆಗಿದೆ. ಹೇಳಿ ಗೈಸ್ ನಾವು ಹಾಂ ಏನೋ ನನಗೂ ಇಷ್ಟ ಆಯಿತು. ನಮ್ಮ ಅಮ್ಮನಿಗೂ ಇಷ್ಟ ಆಯ್ತಂತೆ ಗೈಸ್. ಸೊ ಅಷ್ಟೇ ಗೈಸ್ ಈ ವಿಡಿಯೋದಲ್ಲಿ. ಸೊ ಸಿಗವ ಇನ್ಮೇಲೆಯಿಂದ ಡೈಲಿ ವ್ಲಾಗ್ಸ್ ಇನ್ನು ಎಂಟರ್ಟೈನ್ಮೆಂಟ್ ಮಾಡೋದು, ನಮ್ಮ ಲೈಫ್ ಸ್ಟೈಲ್ ತೋರಿಸೋದು ಎಲ್ಲ ಮಾಡ್ತಾಯಿರ್ತೀನಿ. ಸೊ ನಮ್ಮ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀರಿ.